ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವುದು ಅಂತ ನಿಮಗೆ ಹೋಗ್ಬೇಕಾದ್ರೆ ಹೇಳ್ತೀನಿ, ಹಾಗೆ ತೋರಿಸ್ತೀನಿ. ನಾನು ಮತ್ತು ದರ್ಶೋರು ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ. ಹೋಗ್ತಾ ಹೋಗ್ತಾ ಯಾವ ಪ್ಲೇಸು ಅಂತ ನಿಮಗೆ ತೋರಿಸ್ತೀನಿ ಗೈಸ್. ನಮ್ಮ ಬೆಂಗಳೂರಿಂದ ಕನಕಪುರ ಬರೋ ರೋಡಲ್ಲಿ, ಬೆಂಗಳೂರಿಂದ ಬಂದರೆ ಲೆಫ್ಟ್ ಸೈಡ್ ಸಿಗುತ್ತೆ, ನಮ್ಮ ಕನಕಪುರದಿಂದ ಬಂದರೆ ರೈಟ್ ಸೈಡ್ ಸಿಗುತ್ತೆ. ಅಲ್ಲಿಂದ 1 or 2 ಕಿಲೋಮೀಟರ್ಸ್ ಸ್ಟ್ರೇಟ್ ಒಂದೇ ರೋಡಲ್ಲಿ ಹೋದರೆ ಪಿರಮಿಡ್ ವ್ಯಾಲ್ಯೂ ಸಿಗುತ್ತೆ. ನೋಡಿ ಗೈಸ್, ಇದೇ ಎಂಟ್ರೆನ್ಸು. ಅಲ್ಲಿ ಟರ್ನ್ ಆಗಿದ ತಕ್ಷಣ ಇದೇ ಎಂಟ್ರೆನ್ಸು. ಇಲ್ಲಿ ಬಂದಿದ ತಕ್ಷಣ ಸೆಕ್ಯೂರಿಟಿ ಇರ್ತಾರೆ, ಇಲ್ಲೆಲ್ಲ ಎಂಟ್ರಿ ಮಾಡಬೇಕು, ಗಾಡಿ ನಂಬರ್ ಎಂಟ್ರಿ ಮಾಡಬೇಕು. ದರ್ಶೋರೆಲ್ಲ ಎಂಟ್ರಿ ಮಾಡ್ತಿದ್ದಾರೆ. ಎಂಟ್ರಿ ಆಗಿದ ತಕ್ಷಣ ಪಾರ್ಕಿಂಗ್ ಚಾರ್ಜಸ್ 20 ರೂಪೀಸ್ ತೊಗೊತಾರೆ. 20 ರೂಪೀಸ್ ತೊಗೊತಾರೆ. ಕಟ್ಬಿಟ್ಟು ಒಳಗಡೆ ಹೋಗ್ಬೇಕು ಗೈಸ್. ಮಳೆ ಓದಿರೋದಕ್ಕೂ ಅದಕ್ಕೂ ನೆನೆಲ್ಲ ಮಳೆ ಓದಿದೆ. ಬಟ್ ನೋಡಿ ಗ್ರೀನರಿ ವೆದರು ಎಷ್ಟು ಸಖತ್ತಾಗಿದೆ ಅಂತ ಅಂದರೆ. ಬಟ್ ಇಲ್ಲಿ ನಾಯ್ಸು ಕೂಡ ಅಷ್ಟೇ, ಯಾರೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ತುಂಬ ಸೈಲೆಂಟಾಗಿರ್ತಾರೆ. ಬಟ್ ವೀಕ್ಲಿ 1 ಟೈಮ್ ಆದರೂ ಬರಬೇಕಿಲ್ಲಿ. ಬಟ್ ಮೆಡಿಟೇಷನ್ ಎಲ್ಲ ಮಾಡ್ಬೋದು. ಬಟ್ ಅಲ್ಲಿ ಪಿರಮಿಡ್ ಅಂತ ಒಂದಿದೆ, ಬನ್ನಿ ಅದನ್ನು ತೋರಿಸ್ತೀನಿ. ಇಷ್ಟು ಅವೈಲಬಲ್ ಇದೆ ನೋಡಿ. ಬೋಟಿಂಗ್ ಇದೆ, ಆಡೋಣ ಅಂದ್ಬಿಟ್ಟು ಟಿಕೆಟ್ ತೊಗೋತಿದ್ದಾರೆ ದರ್ಶವರು. ಈ ಬೋಟಿಂಗ್ ಬಂದು 200, ಈ ಬೋಟಿಂಗ್ ಬಂದರೆ 400. ಬರೀ 2 ರೌಂಡು ಗೈಸ್. 2 ರೌಂಡಿಗೆ 200 ಅಂತ ಇದು. ಈ ಥರ ಸೇಫ್ಟಿಗೋಸ್ಕರ ಸೇಫ್ಟಿ ಜಾಕೆಟ್ಸ್ ಎಲ್ಲ ಅಲೋ ಇರುತ್ತೆ ಇವ್ರ ಹತ್ರ. ಬಂದು ಆ ಥರ ಎಲ್ಲ ಫಸ್ಟ್ ಟೈಮ್ ನಾನು ಬೋಟಿಂಗ್ ಮಾಡ್ತಿರೋದು. ನಾನು ಯಾವತ್ತೂ ಕೂಡ ಮಾಡಿಲ್ಲ, ಅದು ದರ್ಶವರಿಂದ ಸಾಧ್ಯ ಆಯಿತು. ನಡೀರಿ ಹೋಗೋಣ. ಯಾವ ಥರ ಇರುತ್ತೆ ಬೋಟಿಂಗ್ ನೀವೇ ನೋಡೋರುತ್ತೆ. ನೋಡಿ, ಅಂತೂ ಇಂತೂ ಬೋಟಿಂಗ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ನೀವು ಬಂದರೆ ಬೋಟಿಂಗ್ ಮಾಡದೆ ಹೋಗಬೇಡಿ ಇಲ್ಲಿಗೆ ಗೈಸ್, ಅಷ್ಟೇ ನಾನು ಹೇಳೋದು. ನೋಡಿ ಎಷ್ಟು ಚೆನ್ನಾಗಿದೆ. ಫೈನಲಿ ಬೋಟಿಂಗ್ ಮುಗೀತು. ನಾವು ಹೋಗಿದ್ದು ಬೋಟ್ ನೋಡಿ ಅಲ್ಲಿ ತೆಗಿತಿದ್ದಾರೆ, ಅದೇ ನಾವು ಹೋಗಿದ್ದು ಬೋಟು. ಪಾಪ 2 ರೌಂಡು ಅಂತ ಹೇಳ್ತಾರೆ, ಏನಿಲ್ಲ 4-5 ರೌಂಡ್ ಹೊಡೆದ್ರು ಪಾಪ ಕೇಳಲ್ಲ, ಬಿಡ್ತಾರೆ, ಆ ಥರ ಏನಿಲ್ಲ. ಈಗ ನೆಕ್ಸ್ಟು ನೋಡೋಕೆ ಹೋಗ್ತಾ ಇದ್ದೀವಿ, ಬೇರೆ ಇನ್ನೇನಿದೆ ಅಂತ. ಹಿಂಗೆ ಹೋಗೋಣ, ನೋಡಿಕೊಂಡು ಬನ್ನಿ ಗೈಸ್. ಫೈನಲಿ ನೋಡಿ ಪಿರಮಿಡ್ ವ್ಯಾಲ್ಯೂ ಅಂತ ಅಂದರೆ ಇದೇನೆ. ಬಟ್ ದೂರದಿಂದ ತೋರಿಸ್ತಾ ಇದ್ದೀನಿ, ಇನ್ನೂ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ. ಪಿರಮಿಡ್ ವ್ಯಾಲಿ ಒಳಗಡೆ ಹೋಗೋಕ್ಕೆ ಮುಂಚೆ ಒಂದು ಪೀಸ್ಫುಲ್ ಬುದ್ಧನ ಹಾಕಿದ್ದಾರೆ, ಶಾಂತವಾಗಿರಲಿ ಅಂತ. ನೋಡಿ ಎಂಟ್ರೆನ್ಸಲ್ಲಿ ಸಿಗುತ್ತೆ, ಅದರ ಒಳಗಡೆ ಹೋಗಿ ಪಿರಮಿಡ್ ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಟೈಟ್ ಇದೆ ನೋಡಿ, ತೋರಿಸ್ತೀನಿ. ಅದು ನೋಡಿ ಹೆಂಗಿದೆ, ಎಷ್ಟು ಟೈಟ್ ಇದೆ. ಅದ್ರ ಒಳಗಡೆ ಫುಲ್ಲು ಎಲ್ಲ ಮೆಡಿಟೇಷನ್, ತುಂಬ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಕೂಡ ಇರುತ್ತೆ ಅಲ್ಲಿ. ಬನ್ನಿ ನೋಡೋಣ. ಒಳಗಡೆ ಹೋಗ್ಬೇಕಾದ್ರೆ ಸ್ಲಿಪ್ಪರ್ ಅಲೋ ಇಲ್ಲ, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಬೇಕು. ಇಲ್ಲಿ ಈ ಥರ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿಂದ ರೈಟ್ ಸೈಡ್ ಬಂದ ತಕ್ಷಣ ಇಲ್ಲಿ ಇದಾರ ನೋಡಿ, ಎಲ್ಲ ಸ್ಲಿಪ್ಪರ್ ಬಿಟ್ಟಿದ್ದಾರೆ. ಸ್ಲಿಪ್ಪರ್ ಬಿಟ್ಟರೆ ಒಳಗಡೆ ಅಲೋ ಮಾಡೋದು. ಒಳಗಡೆ ಎಂಟ್ರಿ ಆದಮೇಲೆ ಫೋನ್ ಆಗಲಿ ಅನದರ್ ಥಿಂಗ್ಸ್ ಆಗಲಿ ನಾಯ್ಸ್ ಮಾಡೋಂಗಿಲ್ಲ, ತುಂಬ ಸೈಲೆಂಟಾಗಿರ್ಬೋದು. ಬಟ್ ವೀಡಿಯೋನೂ ಕೂಡ ಮಾಡೋಂಗಿಲ್ಲ, ತೋರಿಸ್ಬೇಕು ಅಂತ ಸೈಲೆಂಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಒಳಗಡೆ ಏನೇನಿದೆ ಅದರಲ್ಲಿ ಡ್ರಾಯಿಂಗ್ಸ್ ಎಲ್ಲ ಬರೆದಿದ್ದಾರೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ, ಅದನ್ನು ಕೂಡ ತೋರಿಸಿದ್ದೀನಿ, ಒಂದ್ಸಲಿ ನೋಡ್ಕೊಳ್ಳಿ. ನೋಡಿ ಈ ಥರ ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ಇದೆ. ಟೈಮಿಂಗ್ಸ್ ಬಂದು 9:30 to 6 o'clock. ಇಲ್ಲೆಲ್ಲ ಜಾಗ ಮಾತ್ರ ಮಸ್ತ್ ಸೂಪರ್ ಆಗಿದೆ. ಆ ಥರ ಅನ್ಕೋಬಿಟ್ಟು ಫೋಟೋಸ್ಗೆಲ್ಲ ಬಿಡ್ತಾರೆ ಅಂತ ಅನ್ಕೋಬಿಡಿ. ಇಲ್ಲೆಲ್ಲ ಅಲೋನೇ ಇಲ್ಲ, ವೀಡಿಯೋಸ್ಗೂ ಅಷ್ಟೇ. ನಾವು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ. ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಲೋನೇ ಇಲ್ಲ. ಆ ಥರ ಮೈಂಡ್ ಸೆಟ್ ಇದ್ದರೆ ತೆಗ್ದಾಕ್ಬಿಡಿ. ಫಸ್ಟ್ 1-2 ಟೈಮ್ಸ್ ಬಂದಿದ್ದು, ಬಟ್ ಸಿಕ್ಕಾಬಿಟ್ಟೆ ಗ್ಯಾಪ್ ಆಗಿತ್ತು. ಇವತ್ತು ನನಗೂ ಲೀವ್ ಇತ್ತಲ್ವ, ಸ್ವಲ್ಪ ಸ್ಫೂರ್ತಿಗೂ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಕರ್ಕೊಂಬಂದಿದ್ದೀನಿ. ಬಟ್ ಮೊದಲಿಗೂ ಇವಾಗಿನಿದ್ಗೂ ತುಂಬ ಚೇಂಜಸ್ ಇದೆ. ಬಟ್ ಮೊದಲು ಇಷ್ಟು ಗ್ರೀನರಿ ಇರಲಿಲ್ಲ, ಬಟ್ ಅವಾಗ ತಾನೇ ಗ್ರೋತ್ ಆಗ್ತಿತ್ತು. ಬಟ್ ಇವಾಗ ಬೆಂಗಳೂರಾಗಲಿ ಇಲ್ಲ ಔಟ್ ಆಫ್ ಸ್ಟೇಟಿಂದ ಆಗಲಿ ಬಂದು ಇಲ್ಲಿ ಮೆಡಿಟೇಷನ್ಗೋಸ್ಕರ ಹೋಗ್ತಾರೆ. ಬಟ್ ಈ ಥರ ಪಿರಮಿಡ್ ಬಂದು
ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ನಾವು ನೋಡಿರೋದು ಇಲ್ಲೇ. ಬಟ್ ಆರೋಹಳ್ಳಿ ಪಿರಮಿಡ್ ಅಂತ ಹೊಡೆದ್ರೆ ಗೂಗಲಲ್ಲೂ ಕೂಡ ಸಿಗುತ್ತೆ. ಬಟ್ ಈ ಥರ ಬರೋದ್ರಿಂದ ನೀವು ಚಿಕ್ಕ ಮಕ್ಳನ್ನ ಕರ್ಕೊಂಬಂದು ತೋರಿಸಿ, ಅಲ್ಲಿ ಇಲ್ಲಿ ಆ ಥರ ಕರ್ಕೋಗೋ ಬದಲು ಆಚೆ, ಬಟ್ ಈ ಥರ ಕರ್ಕೊಬಂದು ತೋರಿಸಿ, ಮೆಡಿಟೇಷನ್ ಮಾಡಿಸಿ ಫ್ಯಾಮಿಲಿ ಜೊತೆ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಊಟನೂ ಕೂಡ ಸಿಗುತ್ತೆ ಬೆಳಗ್ಗೆ ಟಿಫನಿಂದ ಹಿಡ್ದು. ಬಟ್ ಸಪ್ರೇಟ್ ಪರ್ಚೇಸ್ ಮಾಡಬೇಕು. ಆ ಥರ ಈ ಥರ ಕ್ಯಾಂಪ್, ಸ್ವಲ್ಪ ಚಿಕ್ಕ ಕ್ಯಾಂಪು ಸುಮಾರು ಕಡೆ ಇದೆ ಇಲ್ಲಿ. ಇಲ್ಲಿಗೆ ಅಂತೆಯೇ ಬರಬೇಕು, ಇಂತೆಯೇ ಬರಬೇಕು ಅಥವಾ ದುಡ್ಡಿರೋರು ದುಡ್ಡಿಲ್ಲದೆ ಇರೋರು ಅನ್ನೋದು ಏನೂ ಇಲ್ಲ. ದುಡ್ಡಿರೋರು ಬರ್ಬೋದು, ದುಡ್ಡಿಲ್ಲದೆ ಇರೋರು ಬರ್ಬೋದು. ಆ್ಯಂಡ್ ಫ್ಯಾಮಿಲಿ, ಲವರ್ಸು, ಕಪಲ್ಸು, ಮಕ್ಕಳು ಪ್ರತಿಯೊಬ್ಬರು ಕೂಡ ಬರ್ಬೋದು. ಇಲ್ಲಿಗೆ ಅಂತೆಯವರೇ ಬರಬೇಕು ಅನ್ನೋದೇನಿಲ್ಲ. ಆ್ಯಂಡ್ ಏನೂ ಖರ್ಚಾಗಲ್ಲ. ಏನಿದ್ರು 20 ರೂಪೀಸ್ ಪಾರ್ಕಿಂಗ್ ಬಿಟ್ಟರೆ ಬೇರೆ ಇನ್ನೇನು ಖರ್ಚಿಲ್ಲ. ಇನ್ನು ಊಟ ಆಗಿರ್ಬೋದು, ಆಟ ಗೇಮ್ಸ್ ಆಗಿರ್ಬೋದು, ಅದು ನಿಮ್ದು ಹೋನು. ಆಡಿದ್ರೆ ಆಡ್ಬೋದು, ಇಲ್ಲ ಅಂದರೆ ಇಲ್ಲ, ಪರವಾಗಿಲ್ಲ. ಆಡಿದ್ರೆ ಆಡ್ಬೋದು, ಬಿಟ್ಟರೆ ಬಿಡ್ಬೋದು, ಏನಿಲ್ಲ. ಜಾಸ್ತಿ ಕಪಲ್ಸೇ ಬರೋದು ಆದರೂ ಕೂಡ ಇಲ್ಲಿಗೆ. ನೋಡಿ, ಓಡಾಡಿ 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 ಚಿನ್ನಮ್ಮ ಸುಸ್ತು ಅಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾನೆ. ಎಲ್ಲಿ ಅಂದರೆ ಅದು ಮಾವಿನ ಮರದ ಕೆಳಗಡೆ. ಮಾವಿನ ಮರದ ಕೆಳಗಡೆ ಚಿನ್ನಮ್ಮ ರೆಸ್ಟ್. ಏನು ಗೊತ್ತು ಬಾ, ಹೊಂಗೆ ಮರದ ಕೆಳಗಡೆ, ಮಾವಿನ ಮರದ ಕೆಳಗಡೆ ಹೊಟ್ಟೆ ತುಂಬ ತಿನ್ಬಿಟ್ಟು ಮಲ್ಬಿಟ್ರೆ ಕಣ್ ತುಂಬ ನಿದ್ದೆ ಬರ್ತದೆ. ಯಾರು ನಾವು ಕೆಲಸ ಫ್ಯಾಕ್ಟ್ರಿ ಸಾಕಾಗೈತೆ ಜೀವನ ನಮ್ಗೆ. ಹೌದು, ಆದರೂ ಬಂದಿದ್ದಕ್ಕೂ ತುಂಬ ಖುಷಿ ಇದೆ ಆ್ಯಂಡ್ ಹ್ಯಾಪಿನೂ ಆಯಿತು. ನೋಡಿ, ಚಿಕ್ಕ ಮಕ್ಳಿಗೆ ಕೂಡ ದೊಡ್ಡವ್ರಿಗೂ ಕೂಡ ಆಟ ಆಡೋ ಏರಿಯಾ ಇದು. ನೋಡಿ, ಜೋಕಾಲಿ ಇದೆ ಆ್ಯಂಡ್ ಏನೇನೋ ಹತ್ತೋದಿದೆ. ಸೆಟಲ್ ಕಾಕು ಕೂಡ ಆಡ್ಬೋದು, ನೀವೇನಾದರೂ ಆಟ ಆಡ್ಬೋದು. ಫೈನಲ್ ಇದು. ಹಾಗೆ ಅಲ್ಲೇ ಪಾರ್ಕಿಂಗ್ ಇರೋದು ನೋಡಿ, ಕಾಣಿಸ್ತಿದ್ಯಾ? ಅಲ್ಲೇ ನಮ್ಮ ಬೈಕೆಲ್ಲ ಪಾರ್ಕಿಂಗ್ ಮಾಡೋದು. ಬೈಕ್ಸ್, ಕಾರ್, ಎನಿವನ್. ಫೈನಲಿ ಎಲ್ಲ ನೋಡಿದ್ದಾಯಿತು, ಹೋಗ್ತಿದ್ದೀವಿ. ಟೈಮ್ ಬಂದು 11-12 ಗಂಟೆ ಆಗ್ತಿದೆ. ನಾನು ಡ್ಯೂಟಿಗೆ ಹೋಗಬೇಕು, ನನಗೆ ರಜಾ ಇಲ್ಲ ಇವತ್ತು. ಅದಕ್ಕೆ ದರ್ಶವರು ಪಾರ್ಕಿಂಗ್ ಮಾಡಿದ್ರಲ್ಲ ಬೈಕು ತೊಗೊಂಬರಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ್ದು ಕೂಡ ಹೋಗ್ತಾ ಇರೋದೆ. ಫೈನಲಿ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಈಗ ನಾನು ಡ್ಯೂಟಿಗೆ ಹೋಗಬೇಕು, ಟೈಮ್ ಆಗ್ತಿದೆ. ಇಡೀ ಗಾಡೀಲಿ ಬಂದಲ್ಲ, ಏರೆಲ್ಲ ಫುಲ್ಲು ಕೆದ್ರೋಗ್ಬಿಟ್ಟೈತೆ. ದರ್ಶವ್ರು ಹಾಗೆ ಬಂದು ಫುಲ್ಲು ರೆಸ್ಟು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.